ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸೂರಜ್ ಮತ್ತು ಗಾಣವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪ ಮತ್ತು ಪ್ರತ್ಯಾರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಸೂರಜ್ ಮತ್ತು ಗಾಣವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ನನ್ನ ಕೊನೆಯ ವಿಡಿಯೋ ಅಂತಲೇ ಹೇಳ್ತೀನಿ. ಸೊ ಇದ್ರ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಈ ಒಂದು ವಿಡಿಯೋವನ್ನು ಕೂಡ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ನೀವುಗಳು ಕೂಡ ಅದನ್ನು ಕೇಳಲೇಬೇಕು ಮತ್ತು ಈ ಒಂದು ಕೇಸ್ನ ಬಗ್ಗೆ ನಾವು ಧ್ವನಿ ಎತ್ತಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ವಿಷಯಕ್ಕೆ ಬರೋದಾದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಗಾಣವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಣವಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆತ್ಮಹತ್ಯೆ ಆದ ಬಳಿಕ, ಅವಳ ಸಾವು ಆದ ಬಳಿಕ ಗಾಣವಿ ಕುಟುಂಬದವರು ಮನನೊಂದು ಏನು ಮಾಡ್ತಾರೆ, ಆಕ್ರೋಶವನ್ನು ಹೊರಹಾಕೋದಕ್ಕೆ ಸೂರಜ್ ಮನೆಯ ಮುಂದೆ ಅವಳ ಶವವನ್ನು ತೆಗೆದುಕೊಂಡು ಬಂದು ಪ್ರತಿಭಟನೆ ಮಾಡಬೇಕು ಅಂತ ಮುನ್ನುಗ್ತಾರೆ. ಆದರೆ ಅದಕ್ಕೆ ಪೊಲೀಸರು ಯಾವುದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದೆಲ್ಲವೂ ಕೂಡ ಆದ ಬಳಿಕ ಏನು ಅಂತ್ಯಕ್ರಿಯೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗಿತ್ತೋ ಎಲ್ಲವೂ ಕೂಡ ಒಂದು ಗಾಣವಿ ಕುಟುಂಬದವರೇ ಮಾಡಿ ಮುಗಿಸ್ತಾರೆ. ಇದೆಲ್ಲವೂ ಈ ಕಡೆ ನಡೀತಾ ಇದ್ದ ಹಾಗೆ ಆ ಕಡೆ ಅಂದರೆ ಸೂರಜ್ ಏನು ಮಾಡ್ತಾನೆ, ಆ ಒಂದು ಬೆಂಗಳೂರಿನ ಮನೆಯನ್ನು ಬಿಟ್ಟು ಮಹಾರಾಷ್ಟ್ರ ಭಾಗಕ್ಕೆ ಹೋಗುತ್ತಾರೆ. ಅಲ್ಲಿ ಆತ್ಮಹತ್ಯೆಯನ್ನು ಸೂರಜ್ ಮತ್ತು ಅವರ ತಾಯಿ ಯತ್ನಿಸಿರ್ತಾರೆ. ಆದರೆ ಸೂರಜ್ ಬದುಕೋದಲ್ಲಿ ಸಾಧ್ಯವಾಗೋದಿಲ್ಲ. ಸೂರಜ್ ಸಾವನ್ನಪ್ಪ ಬಿಡ್ತಾರೆ. ಇನ್ನು ಅವರ ತಾಯಿ ಅಂದರೆ ಸೂರಜ್ ಅವರ ತಾಯಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಈ ಎಲ್ಲದರ ಮಧ್ಯೆ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ. ಸೂರಜ್ ಕುಟುಂಬದವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಹೋಗಿಬಿಟ್ಟಿದ್ರು. ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಕುಟುಂಬದವರಾಗಿರ್ಬೋದು, ಸಂಬಂಧಿಗಳು ಅಥವಾ ಅವರ ಒಟ್ಟಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಸದ್ದು ಹಾಕ್ತಾ ಇರಲಿಲ್ಲ. ಇನ್ನು ಸೂರಜ್ ಸಾವಿನ ಬಳಿಕ ಅವರು ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇತ್ತ ಗಾಣವಿ ಕುಟುಂಬದವರು ಸೈಲೆಂಟ್ ಆಗಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಆರಂಭದಲ್ಲಿ ಏನಾಗಿತ್ತು ಅಂತ ನಾವು ಗಮನಿಸೋದಾದರೆ ಗಾಣವಿ ಕುಟುಂಬದವರು ಹೇಳ್ತಾ ಇದ್ರು, ಸೂರಜ್ನ ಕರೆಸಬೇಕು, ಸೂರಜ್ನ ಹಿಡಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ನನ್ನ ಮಗಳಿಗೆ ಆದಂಥ ಗತಿ ಅವನಿಗೂ ಕೂಡ ಆಗಬೇಕು, ಈ ರೀತಿಯಾದಂಥ ಆರೋಪ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆತ ಸೂರಜ್ ಕೂಡ ಸಾವನ್ನಪ್ಪಿದ್ದಾನೆ ಅಂತ ಸುದ್ದಿ ಗೊತ್ತಾದ ಬಳಿಕ ಎಲ್ಲವೂ ಕೂಡ ಉಲ್ಟಾ ಹೊಡೆಯೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಅದು ಅಸಲಿ ಕಥೆ ಏನಿತ್ತು ಎಂಬುದು ನಮಗೂ ಕೂಡ ಗೊತ್ತಿಲ್ಲ. ಈಗ ಕುಟುಂಬದವರು ಏನು ಹೇಳ್ತಾರೋ ಅದನ್ನೇ ನಾವು ಒಪ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಹೆಚ್ಚು ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ. ಇನ್ನು ಸೂರಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು, ಸೂರಜ್ ಕುಟುಂಬದವರಾಗಿರ್ಬೋದು, ಸೂರಜ್ ಮನೆಯಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು, ತೋಟದಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಸೂರಜ್ ಆ ರೀತಿಯಾದಂಥ ವ್ಯಕ್ತಿಯಲ್ಲ, ಕುಟುಂಬವೂ ಕೂಡ ಆಗಿರಲಿಲ್ಲ. ನಮಗೆ ಕಷ್ಟ ಇದೆ ಅಂದ ತಕ್ಷಣ ನಮಗೂ ಕೂಡ ಸ್ಪಂದನೆಗಳನ್ನು ಮಾಡ್ತಾ ಇದ್ರು. ಒಂದು ಹಣದ ಸಹಾಯದಿಂದ ಹಿಡಿದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಅವರು ವರದಕ್ಷಿಣೆ ಕಿರುಕುಳವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಆ ಕಡೆಯಿಂದ ಒಂದಿಷ್ಟು ಅಂದರೆ ಸೂರಜ್ ಕಡೆ ಕುಟುಂಬದವರು ಮತ್ತು ಸೂರಜ್ ಮನೆಯಲ್ಲಿ ಕೆಲಸ ಮಾಡುವಂಥವರು ಹೇಳ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ಸೂರಜ್ ಕಡೆ ಅವರು ಹೇಳ್ತಾ ಇದ್ರೆ, ಇತ್ತ ಗಾಣವಿ ಕಡೆ ಏನೆಲ್ಲ ಹೇಳ್ತಾ ಇದ್ರು ಎಂಬುದನ್ನು ಕೂಡ ನೀವು ಗಮನಿಸಿದ್ರಿ. ಗಂಡಸಲ್ಲ ಅನ್ನೋ ವಿಚಾರವನ್ನ ಮಾತನಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದ ಅನ್ನೋ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಅನೈತಿಕ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ, ನನ್ನ ಮಗಳನ್ನ ದೂರ ಇಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಗಮನಿಸಿದ್ದೀರಿ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡಬೇಕಾದಂಥ ಎರಡು ಜೀವಗಳೇ ಈಗ ಇಲ್ಲ. ಇವುಗಳ ಮಧ್ಯೆ ಏನಾಗ್ಬಿಟ್ಟಿದೆ ಅಂತಂದರೆ, ಅತ್ತ ಮಗಳನ್ನು ಕೂಡ ಕಳೆದುಕೊಂಡು ಒಂದು ಕಡೆ ಕುಟುಂಬ ನರಳಾಡ್ತಾ ಇದೆ, ಇತ್ತ ಒಂದು ಮಗನನ್ನು ಕಳೆದುಕೊಂಡು ನರಳಾಡುವಂಥ ಒಂದು ಕುಟುಂಬ ಒಂದು ಕಡೆ ಆಗಿಬಿಟ್ಟಿದೆ. ಈ ಎಲ್ಲದರ ಮಧ್ಯೆ ಏನಾಗುತ್ತೆ ಅಂತಂದರೆ, ಯಾರೋ ಮಾಡಿರುವಂಥದ್ದು ಅಥವಾ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀವಗಳು ಹೋಗ್ತವೆ ಹೊರತು ಅದರಿಂದ ಯಾವುದೇ ರೀತಿಯಾದಂಥ ಲಾಭಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರೂ ಕೂಡ ನಾವುಗಳು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗತ್ತೆ. ನಮ್ಮಿಂದ ಸಾಧ್ಯ ಆಗಿಲ್ಲ ಅಂದಾಗ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಎಲ್ಲದಕ್ಕೂ ಕೂಡ ಸಾವೇ ಕೊನೆ ಆಗೋದಿಲ್ಲ. ಸೊ ಎಲ್ಲದರ ಮಧ್ಯೆ ಸೂರಜ್ ಕೂಡ ಈಗ ಸಾವನ್ನಪ್ಪಿದ್ದಾರೆ. ಇನ್ನು ಇತ್ತ ಗಾಣವಿಯೂ ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈಗ ಕುಟುಂಬ ಅನಾಥವಾಗಿ ಬಿಟ್ಟಿದೆ. ಮಕ್ಕಳು ಇಲ್ಲದೆ ಇವರುಗಳ ಬದುಕು ಹೇಗೆ ಮುಂದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಕೇವಲ 2 ತಿಂಗಳ ಹಿಂದೆ ಅಷ್ಟೇ ಮದುವೆ ಕೂಡ ಹಾಗೆ ಬಿಟ್ಟಿದ್ರು. ಸುಖವಾದ ಸಂಸಾರವನ್ನು ಮಾಡಬೇಕಾಗಿತ್ತು. ಸಂಸಾರದಲ್ಲಿ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ಇಬ್ಬರು ಕೂಡ ಜೀವನವನ್ನು ಮಾಡಬೇಕಾಗಿತ್ತು. ಈ ಇಬ್ಬರ ಮಧ್ಯೆ ಯಾವ ಕಾರಣಕ್ಕೆ ವೈಮನಸ್ಸು ಬಂತೋ ಗೊತ್ತಿಲ್ಲ. ಸೊ ಈ ಹಿಂದೆಯೂ ಕೂಡ ಒಂದಿಷ್ಟು ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿತ್ತು ಅಂತ ಈ ಒಂದು ಗಾಣವಿ ಕುಟುಂಬದವರು ಕೂಡ ಆರೋಪ ಮಾಡ್ತಾರೆ. ಒಬ್ಬರು ಯಾರೋ ಹೇಳಿದ್ದನ್ನು ನಾನು ಕೂಡ ಗಮನಿಸಿದೆ. ಅವ್ರ ಜೊತೆ ಮಾತನಾಡತಕ್ಕಂಥದ್ದು ರೆಕಾರ್ಡ್ ನನ್ನ ಹತ್ರ ಇದೆ, ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ನನ್ನ ಹತ್ರ ದಾಖಲೆಗಳು ಲಭ್ಯ ಇದ್ದಾವೆ ಅನ್ನೋ ರೀತಿಯಲ್ಲಿ ಹೇಳಿದರು. ಸೊ ಅವುಗಳನ್ನು ಈಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಕೇಸ್ಗೆ ಕ್ಲಾರಿಟಿ ಸಿಗ್ಬೋದೇನೋ. ಆ ಕೆಲಸವನ್ನು ಯಾಕೆ ಗಾಣವಿ ಕುಟುಂಬದವರು ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ನಾವಿಲ್ಲಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಸೋಷಿಯಲ್ನಲ್ಲಿ ಇದೊಂದು ಚರ್ಚೆಗೆ ಇರುವಂತಹ ಘಟನೆ ಆಗಿರೋದ್ರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ನಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಅಥವಾ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇರುವಂಥದ್ದು ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ.
ಕೇಸ್ಗಳು ಏನಾಗ್ಬಿಡ್ತವೆ ಅಂತಂದರೆ ನಾವು ಏನೋ ಒಂದು ಉಪಾಯವನ್ನು ಇಟ್ಕೊಂಡು ಏನೋ ಒಂದು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇಸ್ ಎಲ್ಲ ಉಲ್ಟಾ ಆಗುವಂಥ ಸಾಧ್ಯತೆಗಳು ಇರ್ತವೆ. ಇತ್ತ ಸುರಾಜ್ ಏನಾದರೂ ಸಾವಿಗೀಡಾಗಿಲ್ಲ ಅಂದರೆ ಈ ಕೇಸ್ ತುಂಬ ದೂರ ಹೋಗಿ ಬಿಡ್ತಾ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಇತ್ತ ಗಾಣವಿ ಕುಟುಂಬದವರು ಇದನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಗಳಿಗೆ ಮೋಸ ಆಗಿದೆ. ಸಹಜವಾಗಿ ಒಂದು ಹೆಣ್ಣಿನ ಜೀವ ಇಲ್ಲ ಅಂದಾಗ ಅಥವಾ ಒಂದು ಗಂಡಿನ ಜೀವ ಇಲ್ಲ ಅಂದಾಗ ಅದಕ್ಕೆ ಅಪೋಸಿಟ್ ಆಗಿ ಯಾರು ಕಾರಣ ಇರ್ತಾರೆ ಅಂತ ನಮಗೆ ಅನಿಸಿರುತ್ತೋ ಅವರ ವಿರುದ್ಧ ಹೋರಾಟ ಮಾಡುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಖರವಾದಂಥ ಕಾರಣಗಳು ಗೊತ್ತಾಗಬೇಕಾಗತ್ತೆ. ನಿಖರವಾಗಿ ಅದಕ್ಕೆ ಮೂಲಭೂತ ಅಥವಾ ಅದಕ್ಕೆ ಮುಖ್ಯವಾಗಿ ಯಾರು ಇರಬೇಕಾಗಿತ್ತೋ ಅವರು ಇರಬೇಕಾಗತ್ತೆ. ಇಂಥದ್ದು ಯಾವುದೂ ಕೂಡ ಈ ಒಂದು ಕೇಸ್ಗಳಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಕೇಸ್ನ ಕುರಿತಾಗಿ ಹೆಚ್ಚು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಮಕ್ಕಳನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಈಗ ತಂದೆ ತಾಯಿಗಳು ಅನಾಥರಾಗಿ ಬಿಟ್ಟಿದ್ದಾರೆ. ಕುಟುಂಬ ಈಗ ಅನಾಥವಾಗಿ ಹೋಗಿಬಿಟ್ಟಿದೆ. ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಈ ವಾದವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸರಿ ತಪ್ಪುಗಳು ಲೆಕ್ಕಕ್ಕೆ ಇಲ್ಲ ಈಗ. ಯಾಕೆಂತಂದರೆ ಆ ನ್ಯಾಯವನ್ನು ತೆಗೆದುಕೊಂಡು ಅಥವಾ ಅನ್ಯಾಯವನ್ನು ಮಾಡಿ ಅವ್ರಿಗೆ ಈಗ ಏನು ಲಾಭವೂ ಕೂಡ ಇಲ್ಲ. ಬದುಕಿ ಜೀವನವನ್ನು ಮಾಡಬೇಕಾಗಿರ್ತಕ್ಕಂಥ ಮಕ್ಕಳು ಇವರನ್ನು ಹಗಲಿ ಬಿಟ್ಟಿದ್ದಾರೆ. ಆ ಕುರಿತಾಗಿ ಹೆಚ್ಚು ಚರ್ಚೆ ಅಂಥದ್ದು ಯಾವುದನ್ನು ಕೂಡ ಮಾಡೋದು ಸೂಕ್ತ ಅಲ್ಲ ಅಂತ ಈ ಸಂದರ್ಭಕ್ಕೆ ಅನಿಸುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಅಥವಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಇಲ್ಲಿ ಈಗಾಗಲೇ ಮಕ್ಕಳಿಬ್ಬರು ಕೂಡ ಅಂದರೆ ಸೂರಜ್ ಮತ್ತು ಗಾಣವಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಈಗ ಸೂರಜ್ನ ತಾಯಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಡೆಗೆ ಗಾಣವಿ ಕುಟುಂಬ ಒಂದಿಷ್ಟು ಸೈಲೆಂಟ್ ಆಗಿಬಿಟ್ಟಿದೆ. ಆರೋಪಗಳನ್ನು ಮಾಡ್ತಾ ಇರುವಂಥವರು ಹಾಗೆ ಹೀಗೆ ಅಂತ ಹೇಳ್ತಾ ಇರುವಂಥವರು ಈಗ ಅವನು ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಅವನು ಮಾಡಿರ್ತಕ್ಕಂಥ ತಪ್ಪು ಅರಿವಾಗಿದೆ, ಹಾಗಾಗಿ ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರುವಂಥದ್ದು. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಗಾಣವಿ ಕಡೆ ಅಥವಾ ಗಾಣವಿ ಕುಟುಂಬದವರಿಗೆ ಈ ಮಧ್ಯೆ ಗಾಣವಿ ಮತ್ತು ಸುರಾಜ್ ಮಧ್ಯೆ ಅಥವಾ ಗಾಣವಿ ಕುಟುಂಬ ಸುರಾಜ್ ಕುಟುಂಬದ ಮಧ್ಯೆ ಗಲಾಟೆ ಆಗಿರ್ತಕ್ಕಂಥ ಸಾಕ್ಷಿ ಇದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ನೀಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೀರಿ. ಆ ಹೇಳಿಕೆಗಳನ್ನು ಕೊಟ್ಟಿರೋ ಪ್ರಕಾರ ಅವರ ಬಳಿ ದಾಖಲೆ ಅಂಥದ್ದೇನಾದರೂ ಇದ್ದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮದ ಮುಂದೆ ನೀಡಿದಾಗ ಯಾರದು ತಪ್ಪು ಯಾರದು ಸರಿ ಅನ್ನೋದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂದರೆ ಈ ಒಂದು ಕೇಸ್ ದಾಖಲಾಗಿರುವ ಕಾರಣದಿಂದಾಗಿ ಯಾರಿಗೆಲ್ಲ ಆ ದಾಖಲೆಗಳನ್ನು ಕೊಡಬೇಕಾಗುತ್ತೋ ಅಲ್ಲಿ ಕೊಟ್ಟಾಗ ಯಾರದು ಸರಿ ಯಾರು ತಪ್ಪು ಅನ್ನೋದು ಕೂಡ ಕ್ಲಾರಿಟಿ ಕೂಡ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಎಲ್ಲದರ ಮಧ್ಯೆ ಗಾಣವಿ ಕುಟುಂಬದ ಮೇಲೆಯೂ ಕೂಡ ಪೊಲೀಸರು ದೂರು ದಾಖಲಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂತಂದರೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೂರಜ್ ಮನೆ ಮುಂದೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಅದರಿಂದ ಜನರಿಗೆ ತೊಂದರೆ ಆಗಿದೆ ಅಥವಾ ಇನ್ನೇನೋ ಕಾರಣದಿಂದಾಗಿ ಪೊಲೀಸರು ದೂರು ದಾಖಲಿಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ದಾಖಲಿಸಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಆ ರೀತಿಯಾದಂಥ ಸಾಧ್ಯತೆ ಇರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈ ಎರಡೂ ಕುಟುಂಬಗಳು ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಕಾನೂನಿನ ಸಂಕಷ್ಟವನ್ನು ಎದುರಿಸ್ತಾರೋ ಇನ್ನೇನು ಮಾಡ್ತಾರೋ ಅದು ಬೇರೆ ವಿಚಾರ. ಆದರೆ ಮಕ್ಕಳೇ ಇವತ್ತು ಇವರನ್ನ ಬಿಟ್ಟು ಹೋಗಿದ್ದಾರೆ. ಇದರ ಕುರಿತಾಗಿ ಹೆಚ್ಚು ಏನು ಚರ್ಚೆ ಮಾಡೋದು ಬೇಡ ಅಂತ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಸೊ ಈ ಕುರಿತಾಗಿ ಈ ಕೇಸ್ನ ಕುರಿತಾಗಿ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.